ಕಾಲ್ತುಳಿತದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತೆಲುಗು ನಟ ಅಲ್ಲು ಅರ್ಜುನ್ ಅನ್ನ ಚಂಚಲಗೂಡು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಬೆಳಿಗ್ಗೆ ಚಂಚಲಗೂಡು ಜೈಲಿಂದ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ, ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ. 12 ಗಂಟೆ ಅಂದ್ರೆ ನಿನ್ನೆ ಇಡೀ ರಾತ್ರಿ ಜೈಲಲ್ಲೇ ಕಳೆದಿದ್ದಾರೆ ನಟ ಅಲ್ಲು ಅರ್ಜುನ್. ವಿಐಪಿ ಸೆಲ್ನಲ್ಲಿ ಜೈಲು ಅಧಿಕಾರಿಗಳು ನಟ ಅಲ್ಲು ಅರ್ಜುನ್ ಅನ್ನ ಕೂರಿಸಿದ್ರು. ಚಂಚಲಗೂಡ ಜೈಲಿಂದ ಅಲ್ಲು ಅರ್ಜುನ್ ಬೆಳಿಗ್ಗೆ ರಿಲೀಸ್ ಆಗಿರೋದು. ನಿನ್ನೆ ಸಂಜೆ ಹೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಅದಾದ ಮೇಲೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತು. ಕೋರ್ಟ್ ಆದೇಶದ ನಂತರದಲ್ಲಿ ಚಂಚಲಗೂಡು ಜೈಲಿಗೆ ಕರೆದುಕೊಂಡು ಹೋಗಲಾಯಿತು. ಲೇಟ್ ಆಗಿರೋ ಹಿನ್ನೆಲೆಯಲ್ಲಿ ಬೇಲ್ ಸಿಕ್ಕರೂ ಕೂಡ ಆ ಪ್ರತಿ ಜೈಲು ಅಧಿಕಾರಿಗಳ ಕೈಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗಿನ ಜಾವ ನಟ ಅಲ್ಲು ಅರ್ಜುನ್ ಚಂಚಲಗೂಡು ಜೈಲಿಂದ ರಿಲೀಸ್ ಆಗಿ ತಮ್ಮ ಮನೆಗೆ ವಾಪಸ್ ಬಂದ್ರು. 12 ಗಂಟೆ ನಿನ್ನೆ ಇಡೀ ರಾತ್ರಿ ಜೈಲಲ್ಲಿ ಕಾಲ ಕಳೆದಿದ್ದಾರೆ. ವಿಐಪಿ ಸೆಲ್ನಲ್ಲಿ ಇಡ್ಲಾಗಿತ್ತು ನಟ ಅಲ್ಲು ಅರ್ಜುನ್ ಅವರ. ಯಾವಾಗ ರಿಲೀಸ್ ಮಾಡ್ತೀರಿ ಅಂತ ಅಲ್ಲು ಅರ್ಜುನ್ ಕೇಳಿದ್ರಂತ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ. ರಾತ್ರಿ ಜೈಲು ಸಿಬ್ಬಂದಿ ಊಟ ಕೊಟ್ಟರು ಕೂಡ ಊಟ ಮಾಡಿಲ್ಲ. ನನಗೆ ಹಸಿವಿಲ್ಲ ಅಂತ ಸಿಬ್ಬಂದಿಗೆ ಅಲ್ಲು ಅರ್ಜುನ್ ಹೇಳಿದ್ರು. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಲ್ಲು ಅರ್ಜುನ್. ಸಹಜವಾಗಿ ಜೈಲು ಸಿಬ್ಬಂದಿ ಜೊತೆಯೂ ಕೂಡ ಏನು ಮಾತಾಡಿರ್ಲಿಲ್ಲ. ಒಂದೇ ಮಾತು ಕೇಳಿದ್ರು, ಯಾವಾಗ ರಿಲೀಸ್ ಮಾಡ್ತೀರಿ ಅಂತ. ನಿನ್ನೆ ಇಡೀ ರಾತ್ರಿ ನಟ ಅಲ್ಲು ಅರ್ಜುನ್ ಚಂಚಲಗೂಡ ಜೈಲಲ್ಲಿ ಕಾಲ ಕಳೆದಿರೋದು. ಈ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ತೆಲಂಗಾಣ ಮತ್ತು ಆಂಧ್ರದಲ್ಲಿ ದೊಡ್ಡ ಪ್ರಮಾಣದ ರಾಜಕೀಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ರೇವಂತ್ ರೆಡ್ಡಿ ಸಿಎಂ ವಿರುದ್ಧ ಗಂಭೀರ ಆರೋಪಗಳನ್ನ ಬಿಜೆಪಿ, ಟಿಡಿಪಿ ಸೇರಿದಂತೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಮನೆಗೆ ಸೆಲೆಬ್ರಿಟಿಗಳ ದಂಡೆ ಹರಿದು ಬರ್ತಾ ಇದೆ. ಅಲ್ಲು ಮನೆಗೆ ಪುಷ್ಪ ಡೈರೆಕ್ಟರ್ ಸುಕುಮಾರ್ ದೌಡಾಯಿಸಿದ್ದಾರೆ. ತ್ರಿವಿಕ್ರಮ್, ದಿಲ್ ರಾಜು ಸೇರಿ ಹಲವರು ಆಗಮಿಸಿದ್ದಾರೆ ನಟ ಅಲ್ಲು ಅರ್ಜುನ್ ಅವರನ್ನ ನೋಡೋದಕ್ಕಾಗಿ, ಭೇಟಿಯಾಗೋದಕ್ಕಾಗಿ. ಅಲ್ಲು ಅರ್ಜುನ್ ಮನೆ ಮುಂದೆ ಅಲ್ಲು ಅರ್ಜುನ್ ಫ್ಯಾನ್ಸ್, ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇರುವಂತಹ ನಟ, ಪ್ಯಾನ್ ಇಂಡಿಯಾ ಸ್ಟಾರ್ ನಟ ಅಲ್ಲು ಅರ್ಜುನ್. ಸಹಜವಾಗಿ ಫ್ಯಾನ್ಸ್ ಅಲ್ಲಿ ಒಂದು ಆತಂಕ ಇತ್ತು, ಏನು ಹೀಗಾಗ್ಬಿಡ್ತಲ್ಲ ಅಂತ. ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶಗಳು, ಅಲ್ಲಲ್ಲಿ ಪ್ರತಿಭಟನೆಗಳು ಆಗ್ತಾನೆ ಇತ್ತು. ಇವತ್ತು ಬೆಳಿಗ್ಗೆ ರಿಲೀಸ್ ಆಗ್ತಾ ಇದ್ದಂಗೆ ದೊಡ್ಡ ದಂಡೆ ನಟ ಅಲ್ಲು ಅರ್ಜುನ್ ಮನೆ ಮುಂಭಾಗದಲ್ಲಿ ಹರಿದು ಬಂದಿದೆ. ರಿಲೀಸ್ ಆಗಿ ಮನೆಗೆ ಬಂದ ತಕ್ಷಣ ನಟ ಅಲ್ಲು ಅರ್ಜುನ್ ತಮ್ಮ ಮನೆಯವರನ್ನ ಭೇಟಿಯಾದ್ರು. ಆ ಸಂದರ್ಭದಲ್ಲಿ ಮನೆ ಮುಂದೆ ಜಮಾಯಿಸಿದಂತ ಜನರತ್ತ ಕೈ ಬೀಸಿ ಧನ್ಯವಾದಗಳನ್ನು ಕೂಡ ತಿಳಿಸಿದ್ರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್ ಸಂಪರ್ಕದಲ್ಲಿದ್ದಾರೆ. ಅಮಿತ್, ನಿನ್ನೆ ಬೇಲ್ ಸಿಕ್ಕಿತ್ತು ನಟ ಅಲ್ಲು ಅರ್ಜುನ್ಗೆ, ಹಾಗಿದ್ರೂ ಕೂಡ ಪ್ರತಿ ಸಿಕ್ಕಿರಲಿಲ್ಲ, ಒಂದಿಷ್ಟು ಕ್ಲಾರಿಫಿಕೇಶನ್ಗಳು ಇರಲಿಲ್ಲ ಪ್ರತಿ ಸಿಗದೇನೆ ಬಿಡುಗಡೆ ಮಾಡೋದಕ್ಕಾಗಿ. ಸೊ ಹಾಗಾಗಿ ಇಡೀ ರಾತ್ರಿ ಜೈಲಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ಇತ್ತು. ಆಗ ಏನಾಯ್ತು ಅನ್ನುವಂತಹ ಡೀಟೇಲ್ಸ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಟ ಅಲ್ಲು ಅರ್ಜುನ್ ನಿದ್ದೆ ಕೂಡ ಮಾಡಿಲ್ಲಂತೆ, ಊಟ ಕೂಡ ಮಾಡಿಲ್ಲಂತೆ ನೈಟ್. ಸೊ ಹಾಗಾಗಿ ಒಂದಿಷ್ಟು ಆತಂಕ ಇರುತ್ತೆ, ಶಾಕ್ ಅಂತೂ ಆಗಿರುತ್ತೆ. ಖಂಡಿತ ಅರುಣ್, ಏನಂತಂದ್ರೆ ಅಲ್ಲು ಅರ್ಜುನ್ ಒಂದು ದೊಡ್ಡ ಸಕ್ಸಸ್ ನ ಖುಷಿನಲ್ಲಿ ಇರ್ತಾರೆ. ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ ತುಂಬಾ ದೊಡ್ಡ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದು, 1000 ಕೋಟಿ ಕಲೆಕ್ಷನ್ ಮಾಡಿರುತ್ತೆ. ಆ ಒಂದು ಸಕ್ಸಸ್ ಸಂಭ್ರಮದಲ್ಲಿರುವಂತಹ ಅಲ್ಲು ಅರ್ಜುನ್ಗೆ ಈ ಒಂದು ಏನು ಅರೆಸ್ಟ್ ಮಾಡ್ತಾರೆ ಮಧ್ಯಾಹ್ನ, ಅದು ತುಂಬಾ ದೊಡ್ಡ ಶಾಕಿಂಗ್ ಆಗಿರುತ್ತೆ. ಆ ನಂತರ ಅವ್ರನ್ನ ನಂಪಳ್ಳಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಡುತ್ತೆ. ಅವ್ರನ್ನ ಚಂಚಲಗೂಡ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಅದೃಷ್ಟವಶಾತ್ ಏನಂತಂದ್ರೆ ಅಲ್ಲು ಅರ್ಜುನ್ ಪರ ವಕೀಲರು ಒಂದು ಮಧ್ಯಂತರ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಆ ಒಂದು ಮಧ್ಯಂತರ ಬೇಲ್ ನ ಹೈಕೋರ್ಟ್, ತೆಲಂಗಾಣ ಹೈಕೋರ್ಟ್ ಮಂಜೂರು ಮಾಡಿರ್ತಕ್ಕಂಥದ್ದು. 4 ವಾರಗಳ ಕಾಲ ಮಧ್ಯಂತರ ಬೇಲ್ ಅವ್ರಿಗೆ ನೀಡಲಾಗುತ್ತೆ. ಆದ್ರೆ ಈ ಒಂದು ಆದೇಶದ ಪ್ರತಿಯನ್ನ ತಲುಪಿಸುವಂತದ್ದು, ಜೊತೆಗೆ ಆ ಒಂದು ಏನು ಬೇಲ್ಗೆ ಬಾಂಡ್ ನ ಕೊಡ್ಬೇಕಾಗುತ್ತೆ, ಅದೆಲ್ಲವನ್ನ ಪರಿಶೀಲನೆ ಮಾಡಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆ ಒಂದು ಕಾರಣದಿಂದ ಇಡೀ ರಾತ್ರಿ ಅವರು ಜೈಲಿನಲ್ಲಿ ಕಳೀಬೇಕಾಗುತ್ತೆ. ಯಾವುದೇ ಕ್ಷಣದಲ್ಲಿ ತಾನು ಬಿಡುಗಡೆ ಆಗ್ಬಹುದು, ತನಗೆ ಬೇಲ್ ಸಿಕ್ಕಿದೆ ಅನ್ನುವಂತ ವಿಚಾರ ಅಲ್ಲು ಅರ್ಜುನ್ಗೆ ಗೊತ್ತಿರುತ್ತೆ. ಅದೇ ಒಂದು ನಿರೀಕ್ಷೆನಲ್ಲಿ ಅವ್ರು ಕಾಯ್ತಾ ಇರ್ತಾರೆ. ಆದ್ರೆ ಆ ಒಂದು ಬೇಲ್ ಏನು ಪ್ರತಿ ಸಿಗ್ತಕ್ಕಂಥದ್ದು, ಆದೇಶದ ಪ್ರತಿ ಸಿಗ್ತಿರ್ತಕ್ಕಂಥದ್ದು, ಈ ಒಂದು ಬಾಂಡ್ ನ ಪ್ರೊಸೆಸ್ ಏನಿರುತ್ತೆ ಅದೆಲ್ಲವೂ ತಡವಾದ್ರಿಂದ ಇಡೀ ರಾತ್ರಿ ಅವರು ಜೈಲಿನಲ್ಲಿ ಕಳೀತಾರೆ. ಅವ್ರನ್ನ ಒಂದು ವಿಐಪಿ ಸೆಲ್ ನಲ್ಲಿ ಇರ್ತಿರ್ತಕ್ಕಂಥದ್ದು. ಅಲ್ಲಿ ಅವರಿಗೆ ಊಟವನ್ನು ಕೊಡ್ಲಾಗುತ್ತೆ. ಜೈಲ್ ನಿಯಮಗಳ ಪ್ರಕಾರ ಏನು ಅವ್ರಿಗೆ ಊಟ ಮತ್ತು
ಏನು ಹಾಸಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಆದ್ರೆ ಊಟವನ್ನ ಮಾಡ್ಲಾರ್ದೆ, ನಿದ್ದೆಯನ್ನ ಮಾಡ್ಲಾರ್ದೆ ಇಡೀ ರಾತ್ರಿ ಕಳೀತಾರೆ ಅಂತ ಒಂದು ದೊಡ್ಡ ಯಶಸ್ಸಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಸ್ಟಾರ್ ನಟ ಕೂಡ ಅದನ್ನ ಜೈಲಿನಲ್ಲಿ ಕಳೆಯುವಂತದ್ದನ್ನ ಅವ್ರಿಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಒದ್ದಾಡ್ತಾರೆ. ಕೊನೆಗೂ ಬೆಳಿಗ್ಗೆ ಅವ್ರಿಗೆ ಈ ಒಂದು ಆದೇಶದ ಪ್ರತಿ ಸಿಗುತ್ತೆ, ಜೈಲಾಧಿಕಾರಿಗಳು ಸಹಿ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ಕೊಡ್ತಾರೆ. ಸೊ ಅಲ್ಲಿಂದ ಸಾಕಷ್ಟು ಅಭಿಮಾನಿಗಳು ಕೂಡ ನೆರೆದಿರ್ತಾರೆ. ಅವ್ರ ಹತ್ರ ಕೈ ಬೀಸಿ ಮನೆಗ್ ಬಂದಿರ್ತಕ್ಕಂಥದ್ದು. ಮನೆಯಲ್ಲಿ ಅವ್ರನ್ನ ಇವಾಗ ಮನೆಗ್ ಬಂದು ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಅಮಿತ್, ಈಗ ಮಧ್ಯಂತರ ಜಾಮೀನು ಮಂಜೂರಾಗಿರೋದು ಅಲ್ಲು ಅರ್ಜುನ್ಗೆ. ಸೊ ಬೇಲಲ್ಲಿ ಒಂದಷ್ಟು ಷರತ್ತುಗಳು ಇದ್ದೇ ಇರುತ್ತೆ ಸಹಜವಾಗಿ. ಪ್ರಮುಖವಾಗಿ ಅಲ್ಲು ಅರ್ಜುನ್ಗೆ ಹಾಕಿರುವಂತಹ ಷರತ್ತುಗಳೇನು, ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಅರುಣ್, ಏನಂತಂದ್ರೆ 4 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ತನಿಖೆಗೆ ಸಹಕರಿಸಬೇಕು. ಜೊತೆಗೆ ಏನಂತಂದ್ರೆ 50,000 ರೂಪಾಯಿಗಳ ಒಂದು ಠೇವಣಿಯನ್ನ ಇಟ್ಬಿಟ್ಟು ಬಾಂಡ್ ನ ಒಬ್ರು ಅವ್ರಿಗೆ ಜಾಮೀನ್ ಕೊಡ್ಬೇಕು ಅನ್ನುವಂತ ಒಂದು ಷರತ್ತನ್ನ ವಿಧಿಸಿರ್ತಕ್ಕಂಥದ್ದು. ಈ ಒಂದು ತನಿಖೆಗೆ ಪೊಲೀಸರು ಕರೆದಾಗ ಹೋಗ್ಬಿಟ್ಟು ಸಹಕಾರ ಕೊಡ್ಬೇಕು ಅನ್ನುವಂತ ಒಂದು ಆದೇಶವನ್ನು ಕೂಡ ಕೋರ್ಟ್ ಅವರಿಗೆ ವಿಧಿಸಿದೆ. ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಎಲ್ಲೊಂದ್ ಕಡೆ ಅಲ್ಲು ಅರ್ಜುನ್ ತಪ್ಪು ಕೂಡ ಇದೆ ಅನ್ನುವಂಥದ್ದು. ಜೊತೆಗೆ ಏನೇ ಪ್ರಾಸಿಕ್ಯೂಷನ್ ನಿನ್ನೆ ನಾಂಪಲ್ಲಿ ಕೋರ್ಟ್ ನಲ್ಲಿ ವಾದ ಮಾಡುತ್ತೆ. ಅಲ್ಲಿ ಪೊಲೀಸರು ಸ್ಪಷ್ಟವಾಗಿ ಅಲ್ಲು ಅರ್ಜುನ್ಗೆ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಥಿಯೇಟರ್ ವಿಸಿಟ್ ಮಾಡಕ್ ಹೋಗ್ಬೇಡಿ, ಅದರಿಂದ ಏನಂತಂದ್ರೆ ಜನರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅಂತಂದ್ಬಿಟ್ಟು ಆ ಹೊರತಾಗಿ ಕೂಡ ಯಾವುದೇ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳದೆ ಪೊಲೀಸರಿಗೆ ತಿಳಿಸದೆ ಸಂಧ್ಯಾ ಥಿಯೇಟರ್ಗೆ ಅವರು ವಿಸಿಟ್ ಮಾಡಿದ್ರು. ಅದೇ ಒಂದು ಕಾರಣಕ್ಕೆ ಒಂದು ಅಮಾಯಕ ಜೀವ ಬಲಿಯಾಗಿದೆ ಅಂತ ಅಂದ್ಬಿಟ್ಟು ವಾದ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರದಲ್ಲಿ ವಿಚಾರಣೆ ಖಂಡಿತವಾಗ್ಲೂ ನಡೆಯುತ್ತೆ. ಇಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಒಂದು ಜೀವ ಹಾನಿಗೆ ಕಾರಣವಾದಂತಹ ಒಂದು ಗಂಭೀರವಾದಂತಹ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಈ ವಿಚಾರಣೆ ಪ್ರೊಸೆಸ್ ಖಂಡಿತ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು ಅರುಣ್. ಥ್ಯಾಂಕ್ ಯು ಅಮಿತ್, ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.